ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಧರ್ಮ ವಿಷಯದಲ್ಲಿ ಕಂಡುಬರುವ ನಾನಾ ಬಗೆಯ ವಿರುದ್ಧ ವಾದಗಳನ್ನು ಕುರಿತು ಮಹರ್ಷಿಗಳು ಬ್ರಹ್ಮನಲ್ಲಿ ತಮ್ಮ ಸಂಶಯ ನಿವಾರಣಾರ್ಥವಾಗಿ ಪ್ರಾರ್ಥಿಸಿದುದು ಎಂಬ 49ನೇ ಅಧ್ಯಾಯಕ್ಕೆ ಸ್ವಾಗತ. ಮಹರ್ಷಿಗಳು ಬ್ರಹ್ಮನನ್ನು ಕುರಿತು ಕೇಳುತ್ತಾರೆ, ದೇವ, ಈ ಲೋಕದಲ್ಲಿ ನಮಗೆ ಅವಶ್ಯವಾಗಿ ಅನುಷ್ಠಿಸಬೇಕಾದ ಧರ್ಮವಾವುದು ಎಂದು ತಿಳಿಯಲಿಲ್ಲ. ಧರ್ಮದ ಗತಿಯು ನಾನಾ ವಿಧವಾಗಿ ಒಂದಕ್ಕೊಂದು ವಿರುದ್ಧವಾಗಿಯೂ ತೋರುತ್ತಿರುವುದು. ಕೆಲವರು ದೇಹವು ಹೋದ ಮೇಲೆಯೂ ಆತ್ಮವಿರುವುದೆಂದು ಹೇಳುವರು, ಕೆಲವರು ಹಾಗಲ್ಲ ಎನ್ನುವರು. ಕೆಲವರು ಎಲ್ಲವನ್ನೂ ಸಂಶಯಾಸ್ಪದವನ್ನಾಗಿಯೇ ಹೇಳುವರು, ಕೆಲವರು ನಿಸ್ಸಂಶಯವೆಂದು ನಿರ್ಧರಿಸುವರು, ಕೆಲವರು ನಿತ್ಯವೆಂದು, ಕೆಲವರು ಅನಿತ್ಯವೆಂದು ಹೇಳುವರು. ಒಂದೇ ವಸ್ತುವನ್ನು ಕೆಲವರು ಉಂಟೆನ್ನುವರು, ಕೆಲವರು ಇಲ್ಲವೆನ್ನುವರು. ಕೆಲವರು ಜೀವ ಬ್ರಹ್ಮ ಜಡವೆಂಬ 3 ತತ್ವಗಳೆಂದು, ಕೆಲವರು ಪ್ರಕೃತಿ ಪುರುಷರೆಂಬ 2 ತತ್ವಗಳೆಂದು, ಕೆಲವರು ಎಲ್ಲವೂ ಒಂದೇ ಎಂದು, ಕೆಲವರು ಅನ್ಯೋನ್ಯ ಭಿನ್ನವೆಂದು ಹೇಳುವರು. ಬ್ರಹ್ಮಜ್ಞರು ತತ್ವಜ್ಞಾನಿಗಳು ಆದ ಕೆಲವರು ಬ್ರಹ್ಮವೊಂದೇ ಎಲ್ಲವೂ ಆಗಿದೆ ಎನ್ನುವರು. ಕೆಲವರು ಕರ್ಮಗಳು ಬೇರೆ ಬೇರೆಯಾಗಿರುವುದಕ್ಕೆ ಶರೀರ ಭೇದವೇ ಕಾರಣವೆನ್ನುವರು. ಇನ್ನು ಕೆಲವರು ಇನ್ನೂ ಅನೇಕ ಕಾರಣಗಳುಂಟು ಎನ್ನುವರು. ಕೆಲವರು ದೇಶ ಕಾಲಗಳೆರಡನ್ನೂ ಕಾರಣವೆನ್ನುವರು. ಕೆಲವರು ಹಾಗಲ್ಲ ಎನ್ನುವರು. ಕೆಲವರು ಜಡೆಯನ್ನು ನಾರುಮಡಿಯನ್ನು ಧರಿಸುವರು. ಕೆಲವರು ತಲೆಯನ್ನು ಸಂಪೂರ್ಣವಾಗಿ ಮುಂಡನ ಮಾಡಿ ಮೈಮೇಲೆ ಬಟ್ಟೆಯಿಲ್ಲದೆ ತಿರುಗುತ್ತಾ ಅದೇ ತಮಗೆ ಧರ್ಮವೆಂದು ಹೇಳುವರು. ಕೆಲವರು ನೈಷ್ಠಿಕ ಬ್ರಹ್ಮಚರ್ಯವನ್ನು ಮತ್ತೆ ಕೆಲವರು ಗೃಹಸ್ಥಾಶ್ರಮವನ್ನು ಆಧರಿಸುವರು. ತತ್ವಜ್ಞರಾದ ಕೆಲವು ಬ್ರಹ್ಮಜ್ಞಾನಿಗಳು ಕೇವಲ ಧ್ಯಾನದಲ್ಲಿ ನೆಲೆಗೊಂಡಿರುವರು. ಕೆಲವರು ಆಹಾರವನ್ನು ಭುಜಿಸುವರು, ಕೆಲವರು ಉಪವಾಸವಿರುವರು, ಕೆಲವರು ಕರ್ಮಗಳನ್ನು ಹೊಗಳುವರು, ಕೆಲವರು ಶಾಂತಿಯನ್ನು ಹೊಗಳುವರು, ಕೆಲವರು ಮೋಕ್ಷವೇ ಉತ್ತಮ ಸುಖವೆನ್ನುವರು. ಇನ್ನು ಕೆಲವರು ಇಹಲೋಕದ ಭೋಗಗಳನ್ನೇ ಹೊಗಳುವರು. ಕೆಲವರು ಧನವನ್ನು ಬಯಸುವರು, ಕೆಲವರು ಏನೂ ಇಲ್ಲದಿರುವುದೇ ಮೇಲೆನ್ನುವರು. ಕೆಲವರು ಧ್ಯಾನ ಮೊದಲಾದ ಸಾಧನಗಳನ್ನು ಅನುಷ್ಠಿಸುತ್ತಿದ್ದು ಕೊನೆಗೆ ಅವನ್ನೆಲ್ಲ ಅಪಲಪಿಸುವರು. ಅಹಿಂಸೆಯನ್ನೇ ಕೆಲವರು ಮುಖ್ಯ ವ್ರತವೆನ್ನುವರು. ಕೆಲವರು ಹಿಂಸಾರೂಪವಾದ ಕರ್ಮಗಳನ್ನು ಮಾಡುವರು. ಕೆಲವರು ಪುಣ್ಯಕ್ಕೂ ಶ್ರೇಯಸ್ಸಿಗೂ ಪ್ರಯತ್ನಿಸಬೇಕು ಎನ್ನುವರು. ಕೆಲವರು ಅವೊಂದು ಪ್ರಯೋಜನಕಾರಿ ಅಲ್ಲ ಎನ್ನುವರು. ಕೆಲವರು ಸತ್ಕಾರ್ಯಗಳನ್ನು ನಡೆಸುವರು. ಬೇರೆ ಕೆಲವರು ಆ ಕಾರ್ಯಗಳಿಂದ ಫಲವುಂಟೋ ಇಲ್ಲವೋ ಎಂದು ಸಂದೇಹಿಸುವರು. ಕೆಲವರು ದುಃಖ ನಿವೃತ್ತಿಗಾಗಿಯೂ, ಕೆಲವರು ಸುಖಪ್ರಾಪ್ತಿಗಾಗಿಯೂ, ಕೆಲವರು ಯಾವ ಫಲಾಪೇಕ್ಷೆಯೂ ಇಲ್ಲದೆಯೋ ಕರ್ಮ ಮಾಡಬೇಕು ಎನ್ನುವರು. ಕೆಲವು ಬ್ರಾಹ್ಮಣರು ಯಜ್ಞಗಳನ್ನು, ಕೆಲವರು ದಾನಗಳನ್ನು, ಕೆಲವರು ವೇದಾಧ್ಯಯನವನ್ನು, ಕೆಲವರು ತಪಸ್ಸನ್ನು ಹೊಗಳುವರು. ಕೆಲವರು ಜ್ಞಾನವು ಸನ್ಯಾಸದಿಂದ ಉಂಟಾಗುವುದೆಂದು ಹೇಳುವರು. ಕೆಲವರು ಅದು ಸಹಜ ಸ್ವಭಾವ ಎನ್ನುವರು. ಕೆಲವರು ಎಲ್ಲವನ್ನೂ ಹೊಗಳುವರು, ಕೆಲವರು ಎಲ್ಲವನ್ನೂ ಇಲ್ಲವೆಂದೇ ಹೇಳುವರು. ಹೀಗೆ ಧರ್ಮವೆಂಬುದು ಪರಸ್ಪರ ವಿರುದ್ಧವಾಗಿ ನಾನಾ ಥರದಲ್ಲಿ ಹೇಳಲ್ಪಟ್ಟಿರುವುದರಿಂದ ಇವುಗಳಲ್ಲಿ ಯಾವುದು ಶ್ರೇಯಸ್ಕರ ಎಂಬ ನಿಶ್ಚಯವು ನಮಗೆ ಏರ್ಪಡಲಿಲ್ಲ. ಜನಗಳು ತಮಗೆ ತೋರಿದಂತೆ ಇದೇ ಶ್ರೇಯಸ್ಸು ಎಂದು ನಾನಾ ವಿಧವಾದ ದಾರಿಯನ್ನು ಹೊಗಳುತ್ತಿರುವರು. ತಮಗೆ ತೋರಿದ ಧರ್ಮದಲ್ಲಿ ಅತ್ಯಾಸಕ್ತರಾಗಿರುವುದು. ಇದರಿಂದ ನಮಗೆ ಬುದ್ಧಿಯು ಸ್ಥಿರವಾಗಿ ನಿಲ್ಲದೆ ಮನಸ್ಸು ವಿಧವಾಗಿ ಓಡುತ್ತಿರುವುದು. ಆದುದರಿಂದ ಯಾವುದು ಶ್ರೇಯಸ್ಸು ಎಂಬುದನ್ನು ನಿನ್ನಿಂದಲೇ ನಾವು ನಿರ್ಧರಿಸಿ ತಿಳಿಯಬೇಕಾಗಿದೆ. ಇದರ ರಹಸ್ಯವನ್ನು ನಮಗೆ ತಿಳಿಸಬೇಕು. ಸತ್ವಕ್ಕೂ ಕ್ಷೇತ್ರಜ್ಞನಿಗೂ ಸಂಬಂಧವು ಯಾವ ಕಾರಣದಿಂದ ಏರ್ಪಟ್ಟಿತು ಎಂದರು. ಆಗ ಬ್ರಹ್ಮನು ಆ ಮಹರ್ಷಿಗಳಿಗೆ ತತ್ವವನ್ನು ಯಥಾವತ್ತಾಗಿ ತಿಳಿಸಲಾರಂಭಿಸಿದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 49ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.